ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕಾರ್ತಿಕ ಸೋಮವಾರ 4 ಸೋಮವಾರ ಪೂಜೆ ಮಾಡಿದೆ. 4 ಸೋಮವಾರದಲ್ಲಿ ಲಾಸ್ಟ್ನೇ ಸೋಮವಾರ ಇದು. ಲಾಸ್ಟ್ನೇ ಸೋಮವಾರ ಶಿವ ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂದರೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ದೇವಸ್ಥಾನದಲ್ಲಿ ಕಣ್ಣು ತುಂಬ ಬರ್ತದೆ. ಎಷ್ಟು ಚೆನ್ನಾಗಿ ಕೆಂಪು ಕೆಳಕ್ಕೆ ಹಾಕಿದ್ರೆ ನೋಡಿ. ದೇವರಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಜನ ನಂಬಿ ಮೋಸ ಹೋಗೋಕ್ಕಿಂತ ದೇವ್ರ ನಂಬಿ ನಿಜಕ್ಕೂ ಯಾರೂ ಮೋಸ ಆಗಲ್ಲ. ಇದು ಹೇಳಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. 4ನೇ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಶಿವ ಹೂ ಪ್ರಸಾದ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಮೈಯೆಲ್ಲ ಜುಮ್ ಅನಿಸುತ್ತೆ. ದೇವರಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ಕೊನೆ ಸೋಮವಾರ ನಡೆದಿರೋದು. ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ದೇವರೆಷ್ಟು ಇಲ್ಲ ಅನ್ನೋರ್ಗೆ ಇದೊಂದೇ ಸಾಕ್ಷಿ. ಜನ ನಂಬಿ ಮೋಸ ಹೋಗೋಕ್ಕಿಂತ ದೇವ್ರ ಸೇವೆ ಮಾಡಿರೋರು ಯಾವತ್ತೂ ಮೋಸ ಆಗಿಲ್ಲ. ದೇವ್ರ ಸೇವೆ ಮಾಡಿ ಅಷ್ಟೇ ಹೇಳೋದು. ಜನ ನಿಯತ್ತಾಗಿರೋದೇ ಇಲ್ಲ. ಎಷ್ಟೋ ಜನ ಮೋಸ ಮಾಡಿ ಹೋಗ್ತಾರೆ. ಬಟ್ ಭಗವಂತನಿಗೆ ಮಾಡಿರೋ ಸೇವೆ ಪೂಜೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಇದೊಂದು ಕಾರಣ ನೋಡಿ, ನೀವೇ ನೋಡಿ, ವಿಡಿಯೋ ಫುಲ್ ನೋಡಿ. ಶಿವ ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಓಂ ನಮಃ ಶಿವಾಯ. ಶಿವ ಇದ್ದಾರೆ. ಓಂ ನಮಃ ಶಿವಾಯ. ಕಾರ್ತಿಕ ಸೋಮವಾರ ಅಷ್ಟೇ ನಿಷ್ಠೆಯಿಂದ ನಾವು ಪೂಜೆ ಮಾಡಿದ್ದಕ್ಕೆ ಭಗವಂತ ಆಶೀರ್ವಾದ ಕೊಟ್ಟಿದ್ದಾರೆ. ಕಣ್ಣು ತುಂಬ ಬಂತು. ಇದೇ ಒಂದು ಮಿರಾಕಲ್ ಅನಿಸ್ತು. ದೇವರು ನಂಬಿದವ್ರು ಯಾವತ್ತೂ ಮೋಸ ಆಗಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸಾಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೇಳಿದ ಮಗಳ ಮಾತುಗಳಿಗೆ ಮುಂದುವರೆದು ಮಾಡುತ್ತಾನು ಎನ್ನಿಸಿ ಬಹು ಸಂತೋಷಗೊಳ್ಳದೆ ಇಷ್ಟಮಿತ್ರ ಬಂಧುಗಳೊಂದಿಗೆ ವರ್ತಕರ ಬಾರಿಯಾದ ಲೀಲಾವತಿಯು ಶ್ರೀ ಸತ್ಯನಾರಾಯಣರು ಮಾಡಿ, ಹೇ ಸ್ವಾಮಿ, ನನ್ನ ಪತಿಯು ಮತ್ತು ಹಳೆಯನ್ನು ಜಾಗೃತಿಯಾಗಿ ಬರುವಂತೆ ಅನುಗ್ರಹಿಸಿ ನನ್ನ ಪತಿಯ ಮತ್ತು ಹಳೆಯನ ಅಪರಾಧಗಳನ್ನು ಕ್ಷಮಿಸಿ ಎಂಬುದಾಗಿ ಹರಿಸಿಕೊಂಡಳು. ಮೃತವನ್ನು ಮಾಡಿದ್ದರಿಂದ ಸಂತುಷ್ಟನಾದ ಶ್ರೀ ಸ್ವಾಮಿಯು ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡೋಕ್ಕಂತೂ ಹೋಗಬಾರ್ದು. ಇದಂತೂ ಸತ್ಯ.